ಎಲ್ಲ ಒಂದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೂ ಪಾಲಕರಿಗೂ ನಮಸ್ತೆ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರ್ತೈತಿ. ಇಲ್ಲಿ ರೂಪಣಾತ್ಮಕ ಮತ್ತು ಆಂತರಿಕ ಮೌಲ್ಯಮಾಪನ ಇಲ್ಲಿ ಯೋಜನಾ ಕಾರ್ಯ ಸಾಧನ ಪರೀಕ್ಷೆ ಚಟುವಟಿಕೆ ಅಂತಕ್ಕಂಥದ್ದು. ಈ ಪುಸ್ತಕ ಮೌಲ್ಯಮಾಪನ ಇವ್ಯಾಲ್ಯುವೇಷನ್ ಬುಕ್ ಇದು. ಈ ಪುಸ್ತಕ ಯಾರಿಗೆ ಯೂಸ್ ಆಕೈತೆ ಅಂತ ಹೇಳಿದ್ರೆ, SSLC ಓದ್ತಕ್ಕಂಥ ಮಕ್ಕಳು, ಈಗೇನು SSLC ಇದಾರಲ್ಲ, SSLC ಓದ್ತಕ್ಕಂಥ ಮಕ್ಕಳಿಗೆ ಪ್ರತಿ ಒಂದು ದಿನಾನೂ ಸಹಿತ ಇಲ್ಲಿ ವರ್ಕ್ ಮಾಡಲಿಕ್ಕೆ, ಅದರ ಹಿಂದೆ ಇರ್ತಕ್ಕಂಥ ಕ್ವಶನ್ ಆನ್ಸರನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ, ಆ ವಿಷಯದ ಒಂದು ಮೌಲ್ಯಮಾಪನ ಒಂದು ಮಾಡಲಿಕ್ಕೆ, ಸ್ವತಃ ತಾವೇ ಮಾಡ್ಕೊಳ್ಳಿಕ್ಕೆ, ಅಂದರೆ ಹೆಚ್ಚಿನ ಒಂದು ಮಾರ್ಕ್ಸನ್ನು ನಾವು ಗೇನ್ ಮಾಡಲಿಕ್ಕೆ ಈ ಒಂದು ಪುಸ್ತಕ ಭಾಳ ಸಹಕಾರಿ ಆಗ್ತೈತಿ. ನಮ್ಮ ಮನೆಯವರು ಪ್ರತಿ ವರ್ಷವೂ ಸಹಿತ ಈ ಪುಸ್ತಕಗಳನ್ನು ಪ್ರತಿಯೊಂದು ಹೈಸ್ಕೂಲಿಗೂ ಮುಟ್ಟಿಸ್ತಾ ಇದ್ರು ಸಹಿತ. ನಾನು ಸಹಿತ ಅವರು ಆದಮೇಲೆ ಅವರ ಒಂದು ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೊಂಟೇನಿ. ಸೊ ಈ ಒಂದು ಪುಸ್ತಕಗಳು ನಮ್ಮಲ್ಲಿ ಅವೈಲೇಬಲ್ ಅದಾವು. ಈ ಒಂದು 6 ಸಬ್ಜೆಕ್ಟಿಗೂ 6 ಪುಸ್ತಕಗಳಿರ್ತಕ್ಕಂಥದ್ದು. ಇದರಲ್ಲಿ ಮಾಧ್ಯಮನೂ ಸಹ ಐತಿ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪುಸ್ತಕಗಳು ದೊರೀತಾವು. ಈ ಪುಸ್ತಕಗಳನ್ನು ನೀವು ಆರ್ಡರ್ ಮಾಡಿದರೆ ನಾವೇನು ಮಾಡ್ತೀವಿ, ತರಿಸಿಕೊಡ್ತೀವಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಗೀತಾ ನಿಗನ್ಗೌಡ್ರ ಚಾನಲ್. ನಾನು ನಿಮ್ಮ ಗೀತಾ. ಇವತ್ತಿನ ಒಂದು ಉಪಯುಕ್ತ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಶಿಕ್ಷಣ ರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ಈಗ SSLC ಓದ್ತಕ್ಕಂಥ ಮಕ್ಕಳು, ಅಂದರೆ 10ನೇ ವರ್ಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಇಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಸಹಾಯವಾಗ್ತಕ್ಕಂಥ ಈ ಒಂದು ಜ್ಞಾನವಹಿ ಅಂತಕ್ಕಂಥ ಒಂದು ಮೌಲ್ಯಮಾಪನದ ಪುಸ್ತಕಗಳನ್ನು ಏನು ಮಾಡ್ತಿದ್ದೀನಿ, ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿರಿ, ಇದನ್ನು ಆಲ್ಮೋಸ್ಟ್ ನಮ್ಮ ಒಂದು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಮ್ಮ ಮನೆಯವರು ಏನು ಮಾಡ್ತಿದ್ರು, ಎಲ್ಲ ಒಂದು ಹೈಸ್ಕೂಲ್ಗೆ ಸರಬರಾಜವನ್ನು ಮಾಡ್ತಾಯಿದ್ರು. ಸೊ ಆರ್ಡ್ರನ್ನು ತೊಗೋತಾಯಿದ್ರು, ಮಕ್ಕಳಿಗೆ ಪುಸ್ತಕಗಳನ್ನು ಇಲ್ಲೇನು ಮಾಡ್ತಾಯಿದ್ರು, ಮುಟ್ಟಿಸ್ತಾಯಿದ್ರು. ಸೊ ಈ ಒಂದು ಕಾರ್ಯವನ್ನು ಅವರಾದಮೇಲೆ ಈಗ ನಾನು ಮಾಡ್ತಾಯಿದ್ದೀನಿ. ಲಾಸ್ಟ್ ವರ್ಷ ಅಂದರೆ ಕಳೆದ ವರ್ಷ ನಾನು ಸಹಿತ ಅನೇಕ ಶಾಲೆಗಳಿಗೆ ಈ ಒಂದು ಪುಸ್ತಕಗಳನ್ನು ಮುಟ್ಟಿಸಿದ್ದೀನಿ. ಈ ಒಂದು ಪುಸ್ತಕಗಳ ಕೆಲಸ ಏನಪ್ಪ ಅಂದರೆ, ಕೆಲವೊಂದಿಷ್ಟು ಮಂದಿ ಗೊತ್ತಿರ್ಬೋದು, ಇದು ಜ್ಞಾನವಾಹಿ ಮೌಲ್ಯಮಾಪನ ಪುಸ್ತಕ. ಇಲ್ಲಿ ರೂಪಣಾತ್ಮಕ ಮತ್ತು ಆಂತರಿಕ ಮೌಲ್ಯಮಾಪನ ಇವ್ಯಾಲ್ಯುವೇಷನ್ ಒಂದು ಬುಕ್ಸ್ ಇವು. ಸ್ವಮೌಲ್ಯಮಾಪನಕ್ಕೆ ಭಾಳ ಹೆಲ್ಪ್ ಆಗ್ತಕ್ಕಂಥವು ವಿದ್ಯಾರ್ಥಿಗಳಿಗೆ. ಯಾಕಂತ ಹೇಳಿದ್ರೆ SSLC ಮಕ್ಕಳು ಇಲ್ಲಿ ಅಂದರೆ ಈಗ ಒಂದು ಲೆಸನ್ ಆಗಿದ ತಕ್ಷಣ ಏನು ಮಾಡ್ತಾರೆ, ಅವರಿಗೆ ಈಗ ಯೂನಿಟ್ ಟೆಸ್ಟ್ ಅಂತೇಳಿ ತಗೋತಾರೆ. ಸೊ ಯೂನಿಟ್ ಟೆಸ್ಟನ್ನು ತೊಗೊಂಡಾಗ ಮೌಲ್ಯಮಾಪನ ಮಾಡಲಿಕ್ಕೆ ಅವರಿಗೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಅದಕ್ಕಾಗಿ ಹಿಂಗೆ ಕಂಟಿನ್ಯೂಸ್ ಆಗಿ ಆ ಒಂದು ಒಂದೊಂದೇ ಯೂನಿಟನ್ನು ಕಂಪ್ಲೀಟ್ ಮಾಡ್ಕೊತ ಹೋದಾಗ ಆ ಒಂದು ಮೌಲ್ಯಮಾಪನವನ್ನು ಮಾಡಲಿಕ್ಕೆ, ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ, ಗ್ರಾಮರನ್ನು ಏನಪ್ಪ ಅಂದ್ರೆ ಅರಿತುಕೊಳ್ಳಲಿಕ್ಕೆ ಭಾಳ ಹೆಲ್ಪ್ ಆಕೈತಿ. ಇದರಿಂದ ಸಾಕಷ್ಟು ಮಕ್ಕಳು ಏನು ಮಾಡಿದಾವೆ, ಹೆಚ್ಚಿನ ಸ್ಕೋರನ್ನು ಮಾಡಿದಾವೆ. ಅದಕ್ಕಾಗಿ ನೋಡಿರಿ, ಈ ಪುಸ್ತಕಗಳು ನಮ್ಮಲ್ಲಿ ಅವೈಲೇಬಲ್ ಅದಾವೆ. ಯಾರಿಗೆ ಬೇಕು ಅಂತಕ್ಕಂಥದ್ದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ನಾನು ಹಾಕಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪುಸ್ತಕಗಳು ಲಭ್ಯ ಅದಾವು. ಸೊ ಈ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮ್ಗೆ ಎಷ್ಟು ಕಾಪೀಸ್ ಬೇಕಲ್ಲ ಅಷ್ಟು ಸೆಟ್ಟನ್ನು ನಾವು ಕೊಡ್ತೇವೆ. ಅಂದರೆ ಒಂದು ವಿದ್ಯಾರ್ಥಿಗೆ ಇಲ್ಲಿ 6 ಸಬ್ಜೆಕ್ಟ್ಗಳಿರ್ತಕ್ಕಂಥದ್ದು, 6 ಪುಸ್ತಕಗಳು ಏನಾಗ್ತಾವೆ ಅಂತಂದ್ರೆ ಒಂದು ಸೆಟ್ಟಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷು ಮತ್ತು ಕನ್ನಡ 3 ಭಾಷೆಯಲ್ಲಿರ್ತೈತಿ. ಕನ್ನಡ ಮಾಧ್ಯಮದವ್ರಿಗೆ, ಇಂಗ್ಲೀಷ್ ಮಾಧ್ಯಮದವ್ರಿಗೆ ಹಿಂದಿ ಒಂದು ಹೊರತುಪಡಿಸಿ ಉಳಿದಿರ್ತಕ್ಕಂಥವೆಲ್ಲವೂ ಏನು ಹಿಂದಿ ಮತ್ತು ಕನ್ನಡವನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ 4 ಪುಸ್ತಕಗಳು ಇಂಗ್ಲೀಷ್ ಮಾಧ್ಯಮದಲ್ಲಿರ್ತಕ್ಕಂಥದ್ದು. ಸೊ ಈ ರೀತಿ ಪುಸ್ತಕಗಳು ಅವೈಲೇಬಲ್ ಇರ್ತಾವೆ. ನಿಮ್ಗೆ ಬೇಕಾಗಿದ್ದರೆ ನಿಮ್ಮ ಒಂದು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ನಮಗೆ ಹೇಳಿದರೆ, ಎಷ್ಟು ಸೆಟ್ ಬೇಕಂತಂದು ಕಾಲ್ ಮಾಡಿ ಹೇಳಿದರೆ ನಾವು ಆರ್ಡ್ರನ್ನು ತೊಗೊಂಡು ಏನು ಮಾಡ್ತೀವಿ, ನಿಮ್ಮ ಒಂದು ಶಾಲೆಗೆ ಏನು ಮಾಡ್ತೀವಿ, ಒಂದು ಪುಸ್ತಕಗಳನ್ನು ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನೋಡಿರಿ, ನಿಮ್ಮ ಒಂದು ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಾಲೆಗಳಿಗೆ ಈ ಒಂದು ವಿಷಯವನ್ನು ನೀವು ಮುಟ್ಟಿಸ್ರಿ. ಪಾಲಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ನನ್ನ ಒಂದು ಚಾನಲನ್ನು ಯಾರ್ಯಾರು ನೋಡ್ತಿದ್ದೀರಲ್ಲ ಅವರೆಲ್ಲರೂ ಏನು ಮಾಡಿರಿ, ಈ ಒಂದು ವಿಷಯವನ್ನು ನಿಮ್ಮ ಒಂದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೈಸ್ಕೂಲ್ನ ಮಕ್ಕಳಿಗೆ ಮುಟ್ಟಿಸ್ರಿ. ಅವ್ರಿಗೂ ಸಹಿತ ಭಾಳ ಹೆಲ್ಪ್ ಆಕೈತಿ ಅಂತ ಹೇಳ್ತೀನಿ. ಸೊ ಎಷ್ಟು ಪುಸ್ತಕಗಳು ಬೇಕಾಗಿದ್ದಲ್ಲಿ ಏನು ಮಾಡಿರಿ, ನನ್ನ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಪುಸ್ತಕಗಳನ್ನು ಏನು ಮಾಡಿರಿ, ನೀವು ತರಿಸ್ಕೊರಿ. ನಿಮ್ಮ ಮಕ್ಕಳ ಒಂದು ಸ್ಕೋರು ಜಾಸ್ತಿ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನೋಡಿ, ಸಾಕಷ್ಟು ಪುಸ್ತಕಗಳು ನಮ್ಮಲ್ಲಿ ಅವೈಲೇಬಲ್ ಅದಾವು. ಈಗಲಿಂದನೇ ಏನಾಗ್ತೈತೆ ಅಂತಂದ್ರೆ, ಈ ಪುಸ್ತಕಗಳನ್ನು ಉಪಯೋಗಿಸೋದ್ರಿಂದ ಇಲ್ಲಿ ಎಲ್ಲ ಒಂದು ಅಭ್ಯಾಸದಲ್ಲಿ ಬದಲಾವಣೆಯನ್ನು, ಪ್ರಗತಿಯನ್ನು ಕಾಣ್ಬೋದು. ಅದಕ್ಕಾಗಿ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ.